ಅಂತ ಬರ್ತದೆ. ಇದನ್ನು ಅದು ತಿಳಿದುಕೊಳ್ಬೇಕು. ಅದು ಯಾವುದು ತಿಳಿದುಕೊಳ್ಳದೆ ಅಲ್ಲಿ ನಿಂತ್ಕೊಂಡು ಆ ರೀತಿ ಚರ್ಚೆ ಮಾಡಿ ಸಮಾವೇಶನ ಆಗೋದು ಅಡ್ಡಿಪಡಿಸೋದು ಕೂಡ ಸರಿಯಲ್ಲ. ಸೊ ಎಲ್ಲ ಕೂಡ ಸಹಕಾರ ಕೊಡಿ. ನಿಮಗೆ ಮಾತಾಡುವಾಗ ಏನೆಲ್ಲ ಮಾತಾಡಲಿಕ್ಕೆ ಬೇಕು ಎಲ್ಲ ಕೂಡ ಮಾತಾಡುವಂಥ ಅವಕಾಶ ಕೊಡಿ, ಚರ್ಚೆ ನಿಮಗೆ ಅವಕಾಶ ಸಿಗ್ತದೆ. ಅದಲ್ಲದೆ ಇಲ್ಲಿ ಮಂಡಿಸುವಾಗ ನೀವು ಅಲ್ಲಿ ಪ್ರತಿಭಟನೆ ಮಾಡ್ಬೋದು, ನೀವು ಮಾಡೋ ಇಲ್ಲಿ ಪ್ರತಿಭಟನೆ ಮಾಡೋದು ಯಾರಿಗೂ ಕೂಡ ಪ್ರಯೋಜನ ಕೂಡ ಆಗೋದಿಲ್ಲ, ಜನರಿಗೆ ಅರ್ಥ ಕೂಡ ಆಗೋದಿಲ್ಲ. ಅದನ್ನೆಲ್ಲ ಕೂಡ ಸಹಕರಿಸಬೇಕಂತ ಕೇಳಿಕೊಂಡು ಮಾನ್ಯ ಮುಖ್ಯಮಂತ್ರಿ ಅವರು ಅವ್ರ ಪಾರ್ಟಿ ಅವ್ರ ಸರ್ಕಾರದ ನಿರ್ಣಯನ ಅವ್ರು ಮಾಡ್ಕೊಂಡ್ಲಿ, ಇಡೀ ಸದನ ಅಂತ ಹೇಳಿದ್ರೆ ನಾವೆಲ್ಲ ಸೇರ್ಕೊಂತೀರ, ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ನೋಡಿ ವಿರೋಧ ಮಾಡಕ್ಕಾಗುತ್ತೆ ನಾವು. ಈಗ ನಾನು ಏನು ಹೇಳಿದ್ದೆ ಅದೆಲ್ಲ ಆಗಲ್ಲ, ಆ ನಿಯಮ ಆಗಿದೆ. ಖುಷಿ ಪಡಿಸ್ಕೊಬೇಕು ಯಾವುದೇ ಒಂದು ನಿರ್ಣಯ ಕೂಡ ನಮ್ಮ ಸರ್ಕಾರ ಎಲ್ಲಿ ಕೂಡ ಇರುವುದಿಲ್ಲ. ಹಿಂದೆ ಕೂಡ ಆಗಲಿಲ್ಲ, ಈಗಲೂ ಕೂಡ ಆಗಲಿಲ್ಲ, ಮುಂದೆ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಹೇಳಿದೆ. ಒಂದು ಸದನದಲ್ಲಿ ಚರ್ಚೆ ಮಾಡುವಾಗ ಸರ್ಕಾರ ಒಂದು ನಿರ್ಣಯ ಮಂಡಿಸುವಾಗ ಅದು ಯಾವಾಗಲೂ ಕೂಡ ಸದನ ನಿರ್ಣಯಿಸ್ತದೆ. ಸರ್ವಾನುಮತ ನೀವೆಲ್ಲರೂ ಕೂಡ ಒಪ್ಪಿದ್ರೆ ಅದು ಸರ್ವಾನುಮತದಿಂದ ಸದನ ಅಂತ ಹೇಳ್ತೀವಿ, ಇಲ್ಲದ ಬರೀ ಸದನ ಅಂತ ಮಾತ್ರ ಬರ್ತದೆ. ಇದು ಇರುವಂತದ್ದು. ಆದ ಕಾರಣ ಸರ್ವಾನುಮತ ಅಂತ ಅವ್ರು ಹೇಳಿಲ್ಲಲ್ಲ, ಸರ್ವಾನುಮತ ಮತದಲ್ಲಿ ಅದು ನೀವು ಬಂದ ಎಲ್ಲ ಸೇರಿಸಿದ್ರೆ ಆಯ್ತು. ಸದನ ನಿರ್ಣಯಿಸುತ್ತದೆ ಅಂತ ಅದು ಹಾಗೆ ನಿರ್ಣಯ ಮಾಡೈತೆ. ಈಗ ನೋಡಿ, ಸರ್ವಾನುಮತದಿಂದ ಹೇಳಿದ್ರೆ ಎಲ್ಲ ಕೂಡ ಬಂತು, ಇಲ್ಲದಿದ್ರೆ ಸದನ ಅಂತ ಇರುವುದೇ ಹಾಗೆ ಅದು. ಆದ ಕಾರಣ ತಾವೆಲ್ಲವೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಮುಖ್ಯಮಂತ್ರಿಗಳು ಚರ್ಚೆ ಇದು ಮಾಡಲಿ. ಮತ್ತೆ ನೀವು ಮಾತಾಡೋ ಏನನ್ನು ಬೇಕಾದ್ರೆ ಮಾತಾಡಿ. ಅಧ್ಯಕ್ಷರೇ, ನಾನು ಈ ಸದನದಲ್ಲಿ 42 ವರ್ಷಗಳಿಂದ ಇದ್ದೇನೆ. ಸರ್ಕಾರದ ನಿರ್ಣಯ ಮಂಡಿಸುವಾಗ ಸದನ ಅಂತಲೇ ಸದನದ ಮುಂದೆನೇ ಮಂಡಿಸೋದು. ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲ್ಲ, ಸರ್ಕಾರದ ನಿರ್ಣಯ ಅಂತ ಮಾಡೋದು. ಸರ್ಕಾರ ಅಂತಂದರೆ ಬೋತ್ ಅಪೋಸಿಷನ್ ಅಂಡ್ ರೂಲಿಂಗ್ ಪಾರ್ಟಿ. ಅದು ಬಿಟ್ಬಿಟ್ಟು ನಿರ್ಣಯನ ಸದನ ಅದು ಅವ್ರಿಗೆ ಅವಕಾಶ ಇದೆ, ಅವರು ಮಾತಾಡಲಿ, ವಿರೋಧ ಮಾಡಲಿ. ಅವರು ನಮ್ದೇನು ತಕರಾರು ಇಲ್ಲ. ಆದರೆ ಸರ್ವಾನುಮತದಿಂದ ತೀರ್ಮಾನ ಆಗೋದು ಯಾವಾಗ ಅಂತಂದರೆ ಎರಡೂ ಪಾರ್ಟಿಯವರು ಒಪ್ಕೊಂಡಾಗ ಆ ನಿರ್ಣಯವನ್ನು. ಇಲ್ಲದೆ ಹೋದರೆ ಮೆಜಾರಿಟಿ ಮೇಲೆ ತೀರ್ಮಾನ ಮಾಡಬೇಕು. ಈಗ ಬಜೆಟ್ ಮಂಡಿಸ್ತೀವಿ, ಬಜೆಟ್ ಮಂಡಿಸಿದಾಗ ಅವರು ವಾಕೌಟ್ ಮಾಡ್ತಾರೆ, ಅವ್ರಿಗೆ ವಿರೋಧ ಮಾಡ್ತಾರೆ. ನಾವು ಸದನ ತೀರ್ಮಾನ ಮಾಡಲ್ವಾ, ಒಪ್ಪಿಗೆ ಇಲ್ಲ ಅಂತ ಕಾನೂನು ಮಾಡ್ತೀವಿ. ಕಾನೂನು ಮಾಡುವಾಗ ಸರ್ಕಾರದ ಕಾನೂನು ಅಂತ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಕಾನೂನು ಅಂತ ಮಾಡ್ತಾರಾ? ಇದು ಯಾವಾಗಲೂ ಕೂಡ ಸದನದಲ್ಲಿ ನಡ್ಕ ಬಂದಿರತಕ್ಕಂಥ ಒಂದು ನಿಯಮಗಳು. ಅದರಿಂದ ಈಗ ಕಾಂಗ್ರೆಸ್ ನಿರ್ಣಯ ಮಾಡಿ ನಾವು ಇದಕ್ಕೆ ಸದನ ಅಂತ ಈ ಥರ ಹೇಳೋದು ಇದೆಯಲ್ಲ, ಇದು ನಿಯಮಾವಳಿಗಳ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಅದರಿಂದ ನಾನು ಹೇಳ್ತೀನಿ, ನಿರ್ಣಯ ಮಂಡಿಸಿದ್ದೀನಿ, ನಿರ್ಣಯದ ಮೇಲೆ ಮಾತಾಡ್ತೀನಿ. ಆಮೇಲೆ ನೀವು ಏನು ಮಾತಾಡಬೇಕು ನೀವು ಮಾತಾಡಿ, ಚರ್ಚೆಯಲ್ಲಿ ಭಾಗವಹಿಸಿ, ಅದಕ್ಕೆ ವಿರೋಧ ಏನಿಲ್ಲ ನಮ್ಮದು. ಯಾವ ಕಟು ಶಬ್ದಗಳಲ್ಲಿ ಸಂಸದೀಯ ಪದಗಳನ್ನು ಬಳಸಿ ಮಾತಾಡೋದಾದ್ರೆ ಮಾತಾಡಿ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅದು ಬಿಟ್ಬಿಟ್ಟು ಒಂದು ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದರಲ್ಲಿ ಕೊಟ್ಟಿರೋದು ನೋಡಿದಿರಿ. ಇದರಲ್ಲಿ ಕರ್ನಾಟಕ ವಿಧಾನಸಭೆ ಅಂತ ಮುಖ್ಯಮಂತ್ರಿಗಳು ಅಧಿಕೃತ ಪ್ರಕಟಣೆ ಇದೆ. ಇದರಲ್ಲಿ ಅವನೇನು ಹೇಳ್ತಾರೆ ಅಂದ್ರೆ, ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯ ಮಂಡಿಸಲಾಗಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಸರ್ವಾನುಮತ ಮಂಡಿಸೋದು, ಯಾರು ಮಂಡಿಸಿದ್ದಾರೆ? ನಾವು ಹೇಳೋದಾಗೇನೆ ಸರ್ವಾನುಮತದಿಂದ ನಿರ್ಣಯ ಸದನದಲ್ಲಿ ಮಂಡಿಸಲಾಗಿದೆ ಅನ್ನೋದು ನಾನು ಒಪ್ಕೋತೀನಿ. ಸರ್ವಾನುಮತದಿಂದ ಮಂಡಿಸಲಾಗಿದೆ ಅಂದ್ರೆ ಹೆಂಗೆ? ಈಗ ನಿರ್ಣಯಿಸುವಾಗಲ್ಲ ಅದನ್ನ ಹೇಳುದು. ಹೆಂಗೆ ಸರ್ ನೀವು ವಿರೋಧ ಮಾಡ್ತಿರಲ್ರಿ, ವಿರೋಧ ಮಾಡ್ತಿರಲ್ಲ, ನೀವು ಮಂಡನೆ ನೀವು ವಿರೋಧ ಮಾಡ್ತೀರಿ. ಹೌದು, ನಾವು ಮಂಡಿಸೋದೇ ಹಂಗೆ. ಹೌದು, ಹಾಗೆ ಮಾಡಿಸೋದು. ವಿರೋಧ ಮಾಡಿದ್ರೆ ಮಾಡಿ, ನೀವು ವಿರೋಧ ಮಾಡೋದಾದ್ರೆ ಮಾಡಿ. ಸರ್ಕಾರದ ನಿರ್ಣಯ ಸರ್ವಾನುಮತ ಅಥವಾ ಇದು ಆಗಲಿ, ವೋಟಿಂಗ್ ಸದನ ಆಗಲಿ, ನಿರ್ಣಯ ಆದ ಮೇಲೆ ನಿರ್ಣಯ ಒಪ್ಪದಾಗ ಮಾತ್ರ ಶಬ್ದ ಉಪಯೋಗ ಮಾಡಬೇಕು. ಸರ್ಕಾರದ ವತಿಯಿಂದ ಮಂಡಿಸಿ ಸರ್ವಾಧಿಕಾರದಿಂದ ಅಂತೇಳಿ ಸರ್ವಾನುಮತ ಅಂತ ತೆಗೆದ್ಬಿಡಿ.
ಸರ್ವ ಅಧಿಕಾರ ಅಂತ ಹೇಳಿ ಒಂದ್ ಸೆಕೆಂಡ್. ಸರ್ವಾಧಿಕಾರ ನಿಮ್ದು, ಈಗ ಆಯ್ತಪ್ಪ ಸುರೇಶ್, ಸರ್ವಾಧಿಕಾರ ನಿಮ್ದಪ್ಪ. ಸುರೇಶ್ ಅವ್ರೆ, ಸರ್ವಾಧಿಕಾರ ತಮ್ದು, ಅದೇ ಬಿಜೆಪಿ ಅವ್ರದ್ದು. ಸುರೇಶ್ ಈಗ ಇಬ್ರು ಸುರೇಶ್ ಬಿದ್ದಾಗಿದೆ. ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್ ಯತ್ನಲ್ಲ, ಅಧ್ಯಕ್ಷರೇ, ಒಂದು ಈಗ ಯತ್ನ ಒಂದು ನಿಮಿಷ ನೋಡಿ, ಸರ್ವಾನುಮತದಿಂದ ಒಂದು ನಿಮಿಷ ಸರ್ವಾನುಮತ ಶಬ್ದ ಉಪಯೋಗ ಆಯ್ತು, ಒಂದು ಮಾಡ್ಬೇಕು. ನಿಮಿಷ ಈಗ ಬರೇ ಮಂಡನೆ ಮಾಡ್ಬೇಕು. ಆಯ್ತು, ಒಂದ್ ಮುಖ್ಯಮಂತ್ರಿಗಳು ಸೆಕೆಂಡ್, ಒಂದ್ ನಾವು ಸೆಕೆಂಡ್. ಚರ್ಚೆಗೆ ತಯಾರದೀವಿ. ಈಗ ನೋಡಿ, ಮಂಡನೆ ಮಾಡಿ ನೋಡಿ, ಅದು ಮುಂದೆ ನಾವೇನು ಯಾಕೆ ಸುಮ್ಮನೆ ಮಾತಾಡ್ತೀರಿ? ನಾವು ಒತ್ತಾಯ ಈಗ ಮಾಡ್ತೀವಿ. ಹೆಂಗ್ ಗೊತ್ತಿದೆಯಾ? ಅದು ಸರ್ವಾನುಮತ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಅದು ಹೇಳ್ತೇನೆ. ಬಹುಮತ ನಿಮ್ಗೆ ನಾವು ನಿರ್ಣಯ ಆಗಲಿ. ನೀವು ಯಾವ ಆ ರೆಸೊಲ್ಯೂಷನ್ ಕಾಪಿ ಇಟ್ಕೊಂಡು ಮಾತ್ರ ನನಗೆ ಅರ್ಥ ಆಗುದಿಲ್ಲ. ನಾವು ಇವತ್ತು ನಿಮಗೆ ಕೊಟ್ಟಿದ್ದೇವೆ, ಎಜೆಂಡಾದಲ್ಲಿ ಬಂದ ನಿರ್ಣಯ ಕಾಪಿ ಏನಿದೆ ಅದು ಕೊಡಿ. ಎಲ್ಲರೂ ದಯವಿಟ್ಟು ನಿಮ್ಗೆ ಎಜೆಂಡಾದಲ್ಲಿ ಬಂದಂತ ನಿರ್ಣಯ ಕಾಪಿಯನ್ನು ಓದಿ. ಎಜೆಂಡಾದಲ್ಲಿ ಯಾವ್ದು ಬಂದಿದೆ? ಸುನೀಲ್ ಒಂದ್ ಸೆಕೆಂಡ್ ಅಪ್ಪ, ನಾನು ಹೆಲ್ತ್ ಕೇಳಿ. ನಿಮ್ಮಲ್ಲಿ ಬಂದಿಲ್ಲ. ಒಂದ್ ಸೆಕೆಂಡ್ ಫಿನಿಶ್ ಮಾಡ್ತೀನಿ. ಯಾಕೆ ಇದನ್ನ ಹಿಡ್ಕೊಂಡು ಚರ್ಚೆ ಮಾಡ್ತೀನಿ? ಒಂದ್ ಸೆಕೆಂಡ್ ಕೂತ್ಕೊಳ್ಳ. ಹೌದು, ಈಗ ನಮಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸರ್ಕಾರದಿಂದ ಬಂದದ್ರಲ್ಲಿ ಸರ್ವಾನುಮತದಿಂದ ಇತ್ತು. ಆದರೆ ನಾವು ಎಜೆಂಡಾ ತಯಾರು ಮಾಡುವಾಗ ಆ ಸರ್ವಾನುಮತವನ್ನು ಸದನ ಅಂತ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಚರ್ಚೆ ಅವ್ರು ಸರ್ಕಾರ ಚರ್ಚೆ ಮಾಡುವಾಗ ಚರ್ಚೆ ಮಾಡ್ತಾರೆ ಅಂತ ನಿರ್ಣಯ ಮಾಡುವಾಗ ಅದು ಫೈನಲ್ ನಿರ್ಣಯ ಆಗುವಂಥದ್ದು. ಆದ ಕಾರಣ ಇದನ್ನು ಮುಂದುವರಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.